ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಸ್ಕೂಲ್ ದಶಮಾನೋತ್ಸವ ಸಂಭ್ರಮಕ್ಕೆ ಚಾಲನೆ ನೀಡಿದ ತಹಶೀಲ್ದಾರ್ ಬಿ ಆರತಿ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಬೆಣಚುಗೆರೆ ಗೇಟ್ನಲ್ಲಿರುವ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಆಯೋಜಿಸಿದ್ದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ದುಡಿಮೆಯಲ್ಲಿ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿ ಮಾಡಿ, ತಂತ್ರಜ್ಞಾನ ಯುಗದಲ್ಲಿ ಆಸ್ತಿ ಮಾಡುವುದು ಸರಿಯಲ್ಲ. ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಿದಾಗ ತಾನಾಗಿಯೇ ಆರ್ಥಿಕ ಸಾಮಾಜಿಕವಾಗಿ ಸಮಾಜದಲ್ಲಿ ಮೇಲ್ಬರಲು ಸಾಧ್ಯವಾಗುತ್ತದೆ. ಶಾಲೆಯು ದಶಮಾನೋತ್ಸವ ಸಂಭ್ರಮದಲ್ಲಿ ಇದ್ದು ಇನ್ನಷ್ಟು ದಶಮಾನೋತ್ಸವ ಆಚರಣೆಯನ್ನು ಆಚರಿಸುವಂತಾಗಲಿ ಎಂದರು. ಬಿಇಒ ಮಾತನಾಡಿ, ಮಕ್ಕಳನ್ನು ಕೇವಲ ಶಿಕ್ಷಣಕ್ಕೆ ಒತ್ತು ಕೊಡುವ ಜೊತೆಗೆ ಸಮಾಜದಲ್ಲಿ ಸ್ವಂತ ಬಲದಲ್ಲಿ ನಿಲ್ಲುವ ಕಾರ್ಯವಾಗಬೇಕು. ಶಿಕ್ಷಣವನ್ನು ಕೊಡಿಸುವ ಮುಖೇನ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವಂತೆ ಕರೆ ನೀಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇನ್ನಷ್ಟು ಉತ್ತಮ ಶಿಕ್ಷಣವನ್ನು ಕೊಡಿಸುವ ನಿಟ್ಟಿನಲ್ಲಿ ಪೋಷಕರು ಮುಂದಾಗಬೇಕು. ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿ ಅವರ ವಿದ್ಯಾಭ್ಯಾಸ ಕೊಡಿಸಿ. ಖಾಸಗಿ ಶಾಲೆಯ ಮಕ್ಕಳು ಬೇರೆ ಅಲ್ಲ, ಸರ್ಕಾರಿ ಶಾಲೆಯ ಮಕ್ಕಳು ಬೇರೆ ಅಲ್ಲ, ಸಮಾಜವನ್ನು ನಿರ್ಮಾಣ ಮಾಡುವ ಒಂದು ಸಮೂಹ ಎಂದು ತಿಳಿಸಿದರು. ಇದೇ ವೇಳೆ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಅಭಿನಂದಿಸಿ ಗೌರವಿಸಲಾಯಿತು. ಪೋಷಕರಿಗೆ ಶಾಲಾ ಮಕ್ಕಳಿಂದ ಮನರಂಜನೆ ಕಾರ್ಯಕ್ರಮ ಕಣ್ಮನಸೆಳೆಯಿತು. ಶಾಲೆಯ ಇನ್ನೋಟದ ವರದಿಯನ್ನು ಮಂಡಿಸಿದ ಶಾಲೆಯ ಕಾರ್ಯದರ್ಶಿ ಡಾಕ್ಟರ್ ನವ್ಯಬಾಬು, ಮುಖ್ಯೋಪಾಧ್ಯಾಯ ಶಬಾನ ಹಾಗೂ ಶಿಕ್ಷಕ ಸಿಬ್ಬಂದಿ ಉಪಸ್ಥಿತರಿದ್ದರು. ಎಲ್ಲರ ಸಮಯವನ್ನು ನಾನು ಜಾಸ್ತಿ ತಗೊಳಲ್ಲ. ನಮ್ಮೆಲ್ಲರಿಗೂ ಗೊತ್ತು, ಎಜುಕೇಷನ್ ಇಸ್ ನಾಟ್ ಓನ್ಲಿ ದ ಬೆಸ್ಟ್ ಪಾಲಿಸಿ ದಟ್ ಗೌರ್ಮೆಂಟ್ ಶುಡ್ ಇನ್ವೆಸ್ಟ್. ಒಂದು ಸಮಾಜ ಆರ್ಥಿಕ ಶೈಕ್ಷಣಿಕವಾಗಿ ಬೆಳೆಯೋದಕ್ಕೆ ಒಂದು ಸರ್ಕಾರಗಳು ಎಷ್ಟೇ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡಿದರೂ ಸಹ ದ ಪೇರೆಂಟ್ಸ್ ಶುಡ್ ಆಲ್ಸೋ ಇನ್ವೆಸ್ಟ್ ಮೋಸ್ಟ್ಲಿ ಆನ್ ದ ಎಜುಕೇಷನ್, ಬಿಕಾಸ್ ದಿಸ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ದಟ್ ಪೇರೆಂಟ್ಸ್ ಶುಡ್ ಡು. ಆಸ್ತಿನ ಮಾಡೋದಲ್ಲ ಮಕ್ಕಳಿಗೋಸ್ಕರ. ಎಜುಕೇಷನ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ ಬಟ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಪರ್ಸ್ನಾಲಿಟಿ. ಶಿಕ್ಷಣವನ್ನು ನಾವು ವ್ಯಕ್ತಿತ್ವವಾಗಿ ಬದಲಾವಣೆಗೆ ಏನೇನು ಬೇಕು ಮಕ್ಕಳಿಗೆ, ಅದರ ಮೇಲೆ ನಾವು ಒಂದು ಪೇರೆಂಟ್ಸ್ ಆಗಿ ಇನ್ವೆಸ್ಟ್ ಮಾಡಿದರೆ ಈ ಸಮಾಜಕ್ಕೆ ಉತ್ತಮ ಉಡುಗೊರೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಶಾಲೆ, ನಮ್ಮ ಗುಬ್ಬಿಯಂತಹ ಒಂದು ರೂರಲ್ ಎಕಾನಮಿಯಲ್ಲಿ ಇಟ್ ಈಸ್ ಪ್ರಮೋಟಿಂಗ್ ಮೋರ್ ಟುವರ್ಡ್ಸ್ ಎ ಗುಡ್ ಎಜುಕೇಷನ್. ಸೊ ಆದ್ದರಿಂದ ತಾವೆಲ್ಲರೂ ನಮ್ಮ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥೆಗೆ ತಮ್ಮ ಮಕ್ಕಳನ್ನ ಸೇರಿಸೋದ್ರ ಮುಖಾಂತರ ಹಾಗೂ ನಮ್ಮ ಶಾಲೆ ಈ ಗುಬ್ಬಿ ತಾಲೂಕಿಗೆ ಇಂತಹ ಒಳ್ಳೆಯ ಸಮಾಜವನ್ನು ಕಟ್ಟಕ್ಕೆ ಇನ್ನೂ ತುಂಬ ಶತಮಾನಗಳೇ ಕಳೆಯಲಿ. ಬಿಕಾಸ್ ಸರ್ ಹೇಳ್ತಾ ಇದ್ರು 10 years ಆಯಿತು, ಇಟ್ಸ್ ಬೀನ್ ಎ ಡಿಕೇಡ್. ನಾವು 10 ವರ್ಷಗಳು ಕಳೆದಿದೆ. ಹೀಗೆ ಹಲವು ಡೆಕೇಡ್ಸ್, ಇನ್ನು ಶತಮಾನಗಳು ಇದೇ ಥರ ದಶಕಗಳು ಕಳೀಲಿ ಅಂತ ಭಾವಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. 1.5 New benchmark. Dear parents, the development of the child should have the balance between academics and co-academics. Academics build knowledge and discipline. Just now, our Tahsildar ma'am has told, invest on your children. ಎಷ್ಟು ಅರ್ಧಗರ್ಭಿತವಾದಂತಹ ಮಾತನಾಡಿದ್ರು ಅಂತ ನಾವಾದರೂ ಅನ್ಕೋಬೇಕು. ವಾಟ್ ಡಸ್ ಇಟ್ ಮೀನ್? ಇನ್ವೆಸ್ಟ್ ಆನ್ ಚಿಲ್ಡ್ರನ್. ಏನು ಬಂಡವಾಳ ಆಗ್ತಾ ಇಲ್ಲ. ಇನ್ವೆಸ್ಟ್ ಮೀನ್ಸ್ ನಿಮ್ಮೆಲ್ಲ ಶಕ್ತಿನ, ನಿಮ್ಮೆಲ್ಲ ಎನರ್ಜಿನ, ನಿಮ್ಮೆಲ್ಲ ಸಾರ್ಥಕತೆನ ಪೇರೆಂಟ್ಸ್ ಇಫ್ ಯು ಪುಟ್ ದಿಸ್ ಡೇ, ಅವರೇ ನಿಮಗೆ ಕೋಟಿಗಳಿಗೆ ಬೇಕಾದಂತಹ ಮುಂದಿನ ಭವಿಷ್ಯದ ನಿಮ್ಮ ಮಕ್ಕಳಾಗಿ, ಸಮಾಜದ ಮಕ್ಕಳಾಗಿ ಸಮಾಜವನ್ನು ತಿದ್ದಲಿಕ್ಕೆ ಸನ್ನದ್ಧರಾಗ್ತಾರೆ ಅನ್ನೋ ಒಂದು ಮಾತನ್ನ ಬಹಳ ಅರ್ಥಗರ್ಭಿತವಾಗಿ ಟುಡೇ ತಹಸೀಲ್ದಾರ್ ಮ್ಯಾಮ್ ಟೋಲ್ಡ್. ಆಸ್ ಇಟ್ ಈಸ್ ಸನ್ಮಾನ್ಯ BO ಸರ್ ಅದನ್ನು ಹೇಳಿದ್ರು, ನಾಟರಾಜ್ ಸರ್ ಅವರು ಎಷ್ಟು ಅರ್ಥಗರ್ಭಿತವಾಗಿ ಹೇಳಿದ್ರು. ನಮ್ಮ ಶಾಲೆ ಗೌರ್ಮೆಂಟ್ ಶಾಲೆನೆಲ್ಲ, ಬಿಕಾಸ್ ಈಸ್ ದಿ BO, ಬ್ಲಾಕ್ ಎಜುಕೇಶನ್ ಆಫೀಸರ್ ಫಾರ್ ಆಲ್ ದಿ ಗೌರ್ಮೆಂಟ್ ಸ್ಕೂಲ್ಸ್ ಇನ್ ದಿ ತಾಲೂಕ್. ಅದ್ರ ಜೊತೆ ವಿ ಶುಡ್ ಗೋ ಟುಗೆದರ್. ದಟ್ ಮೀನ್ಸ್ ಅವರು ಬೇರೆ ಮಕ್ಕಳಲ್ಲ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮಕ್ಕಳು ಒಂದಲ್ಲ, ನಾವೆಲ್ಲರೂ ಹೊರಟಿನಂಥದ್ದು ಸಮಾಜ ತಿದ್ದಲಿಕ್ಕೋಸ್ಕರ, ಸಮಾಜ ಬೆಳೆಸಲಿಕ್ಕೋಸ್ಕರ. ವಿ ಹ್ಯಾವ್ ಟು ಗೋ ಟುಗೆದರ್. ಅದು ಯಾವಾಗ ಸಾಧ್ಯ ಅಂದರೆ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇಬ್ರು. ಇಫ್ ಪೇರೆಂಟ್ಸ್ ಕೋಆಪರೇಟ್ ವಿತ್ ದಿ ಇನ್ಸ್ಟಿಟ್ಯೂಷನ್, ವಿತ್ ದಟ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್, ಇಫ್ ಕೋಆಪರೇಟ್ಸ್ ಮೀನ್ಸ್ ಇಟ್ ಈಸ್ ಪಾಸಿಬಲ್. ನಿಮ್ಮ ಮುದ್ದಿನ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಉನ್ನತವಾದ ಒಂದು ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಇಬ್ರು ನಿಮ್ಮ ಮುಂದೆ ಪ್ರಸ್ತುತ. It involves physical, social, moral, aesthetic, in all type of development ಮಾಡೋದನ್ನೇ ಶಿಕ್ಷಣದ ಮುಖ್ಯವಾದಂಥ ಗುರಿ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಆ ಒಂದು ನಿಟ್ಟಿನಲ್ಲಿ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಸ್ಕೂಲ್
ಕೇವಲ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಿಗೆ ಮಾತ್ರ ಆದ್ಯತೆ ಕೊಡ್ತಾ ಇಲ್ಲ. ಇವತ್ತು ಅವರು ಒಂದು ವರ್ಷದಲ್ಲಿ ಏನೇನೆಲ್ಲ ಮಕ್ಕಳಿಂದ ಸಾಧನೆಯನ್ನು ಮಾಡಿದ್ದಾರೆ ಅದನ್ನು ಆ ಮಕ್ಕಳ ಟ್ಯಾಲೆಂಟನ್ನು ಶೋಕೇಸ್ ಮಾಡುವಂಥ ಒಂದು ಸಂದರ್ಭ ಇದೆ. ಏನೆಲ್ಲ ಕಲಿಸಿದ್ದೀವಿ ಅಂತ ಪೋಷಕರಿಗೆ ತಿಳಿಸುವಂಥ ಒಂದಿದು, ಮತ್ತು ಮಕ್ಕಳಲ್ಲಿ ಇರುವಂಥ ಒಂದು ಟ್ಯಾಲೆಂಟ್ಸ್ ಏನಿದೆ, ಪ್ರತಿಭೆ ಏನಿದೆ ಅದನ್ನು ಹೊರಹೊಮ್ಮಿಸುವಂಥ ಮತ್ತು ಅದನ್ನು ಮತ್ತಿನ್ನಷ್ಟು ಇನ್ಸ್ಪೈರ್ ಮಾಡುವಂಥ ಒಂದು ವೇದಿಕೆ ಇದಾಗಿದೆ. ಸೊ ಹಾಗಾಗಿ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಬಗ್ಗೆ ನಾನು ಇಲಾಖಾ ವತಿಯಿಂದ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀನಿ.